ಜೈ ಶ್ರೀ ಗುರುದೇವ್. First day of college. ಕಾಲೇಜ್ ಏನೋ ಚೆನ್ನಾಗಿದೆ, ನಾನು ಚೆನ್ನಾಗಿ ಓದ್ತೀನಿ ಅಲ್ವಾ. ಆದರೆ ಫ್ರೆಂಡ್ಸು ಒಳ್ಳೆಯವ್ರು ಸಿಗ್ತಾರೆ ತಾನೆ. ಏನೋ ನಾನು ಚೆನ್ನಾಗಿ ಓದಿ ಒಳ್ಳೆ ಕಡೆ ಪ್ಲೇಸ್ ಆದರೆ ಸಾಕು. ಓ, ಇವ್ರು ಫ್ರೆಶರ್ಸ್ ಥರ ಕಾಣಿಸ್ತಿದ್ದಾರೆ, ಹೋಗಿ ಮಾತಾಡಿಸ್ತೀನಿ. ನೀವೆಲ್ಲ ಫ್ರೆಶರ್ಸ್ ಅಲ್ಲ? ನನ್ನ ಹೆಸರು ಅಂಜಲಿ. ನನ್ನ ಹೆಸರು ರಿಮಿಷಾ. ನನ್ನ ಹೆಸರು ಗೀತಾ. ನನ್ನ ಹೆಸರು ಚಿತ್ರ. ಟ್ರಿಪಲ್ ಇ ಬ್ರಾಂಚ್. ನೀವು? ಏನ್ ಟೀಚರ್ ಸಮಾಚಾರ? ಆರಾಮ? ಆರಾಮ ಏನೋ ಫುಲ್ ಆರಾಮಪ್ಪ. ಏನಪ್ಪ ಆರಾಮ? ಇವತ್ತು ಹೊಸ ಹೂಗಳು ಬರ್ತಾವ ಕಣೋ, ಇವತ್ತು ಎಂಟ್ರಿ ಕೊಡ್ತವೆ. ಮತ್ತೆ ಯಾವ ಇಷ್ಟ ಶೂಸ್ ನೋಡು ಮಚ್ಚ ಬರ್ತೀನಿ ಕಣಲ್ಲ. ಯಾಕೋ ಅಟೆಂಡೆನ್ಸ್ ತಮ್ಮಪ್ಪ ಮಾತಾಡ್ಕೊಂಡು ಶಿಷ್ಯ ಬಾರ ಇಲ್ಲ. ಏನು ಏನು ಏನ್ ಸೀನಿಯರ್ಸ್ ಏನ್ ಎದುರು ಮಾತಾಡ್ತಿದ್ಯಾ? ಹೆಸರೇನ ನಿಂದು? ನನ್ನ ಹೆಸರು ಅಂಕಿತ್ ಅಂತ ಅಣ್ಣ. ಯಾವ ಮಾಗಡಿ ಅಣ್ಣ. ಯಾವ ಬ್ರಾಂಚ್ ಇಲ್ಲಿ ಹೋಗ್ತಿರೋದು? ನಮ್ ಬ್ರಾಂಚ್. ನಮ್ ಬ್ರಾಂಚ್ ವಿಷಯ. ಬೇಗ ಬ್ಯಾಗ್ ಕಿತ್ಕೊಡಿಲಿ. ಬ್ಯಾಗ್ ಕೊಡ ಇಲ್ಲಿ. ಬಾ ಇಲ್ಲಿ ಮೊಟ್ಟೆ ಇಡು. ಇಡ ಮೊಟ್ಟೆ ಇಡಕ್ ಬರುತ್ತಾ? ಕಲಿ ಮತ್ತೆ ಬಾ ಈ ಕಡೆ ಬಾ 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 ಮೊಟ್ಟೆ ಇಡ. ಮೊಟ್ಟೆ ಇಡ. 30 ಮೊಟ್ಟೆ ಇಡ. 30 ಬೇಡ, ಒಂದ್ 10 ಇಡು. ಅಯ್ಯಯ್ಯಯ್ಯೋ ನಗ್ತವಳ ಗುಲಾಬಿ ಅದು ಯಾವ ಕಲರ್? ಹೊಸದೇ ಮಚ್ಚ, ಇನ್ನೇನು ಹೇಳು. ಮಾಡದ ನಮ್ ಕ್ಲಾಸ್ ಏನೋ. ನಿಮ್ ಕ್ಲಾಸ್? ಅವ್ರಿಗೆ ಎಷ್ಟು ಗೊತ್ತಾ? ಗೊತ್ತಿಲ್ಲ. ಏನು ಗೊತ್ತಿಲ್ಲ ನಾ ಹುಡುಗಿ ಬಗ್ಗೆ. ಏನೋ ಗೊತ್ತಿಲ್ಲ. ಅದೆಲ್ಲ ಗೊತ್ತಿಲ್ಲ. ಇವನಿಗೆ ಅವಳಂದ್ರೆ ಇಷ್ಟ, ಮುಂದೆ ಅವಳು ನಿನಗ ಅಕ್ಕ. ಅದಕ್ಕೆ ಅವನ್ ನಿಮ್ ಭಾವ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಬೇಕು. ಬೇಗ ಹೋಗ್ಬಿಟ್ಟು ಅವಳ ಇನ್ಫಾರ್ಮೇಶನ್ ಏನು ಅಂತ ತಿಳ್ಕೊಂಡ್ ಬರ್ಬೇಕಷ್ಟೇ. ಅವಳ ನಂಬರು ಏನು ಈ ಹುಡುಗಿರ ಹತ್ರ ಹೆಂಗಪ್ಪ ಮಾತಾಡೋದು? ಇವ್ರು ನೋಡಿದ್ರೆ ಮಾತಾಡು ಮಾತಾಡು ಅಂತವ್ರೆ. ನನಗೂ ಹುಡುಗಿರ ಹತ್ರ ಮಾತಾಡಿ ಅಭ್ಯಾಸನೇ ಇಲ್ಲ. ಇವ್ರು ಏನು ಅನ್ಕೊಂತಾರೋ ಏನೋ. ನನ್ನ ಹೆಸರು ಗೀತಾ. ಹಲೋ. ನಮ್ ಕ್ಲಾಸ್ ನೀನು? ಬನ್ನಿ ಬನ್ನಿ ಊಟಕ್ಕೆ ಬನ್ನಿ. ಇಲ್ಲ, ನಾನು ಬಾಕ್ಸ್ ಬರ್ಲಿಲ್ಲ. ನಮ್ ಜೊತೆ ಮಗ ಅಸೈನ್ಮೆಂಟ್ ಬರ್ತಾ? ಯಾವ ಅಸೈನ್ಮೆಂಟ್ ಬರಲ್ಲ, ಜೂನಿಯರ್ ಬರ್ತಾನ. ಹಂಗೆ ಮಾಡ್ಬೇಕು ಮಗ. ಅಸೈನ್ಮೆಂಟ್ ಯಾವ್ದನ್ನ ನಾವು ಕೈಲಿ ಬರ್ಸೋಣ. ಯಾವ್ದು ಮೊಟ್ಟೆ ಕೋಳಿ ಇದು? ಯಾವ್ದು ಇರು ತಳಿ ಕರಿತೀನಿ. ಇರು ಈ ಕರಿ ಮಗ. ಮೊಟ್ಟೆ ಕೋಳಿ ಬರ ಇಲ್ಲಿ. ನೋಡಿದ್ರೆ ಹಂಗೆ ಹೋಗ್ತಾನೆ ಇದೆಯಾ? ಇವ್ರು ಮೊಟ್ಟೆ ಇಟ್ಟಾಕಣ ನಿನ್ನೆ. ಮೊಟ್ಟೆನಾ? ಮೊಟ್ಟೆನಿಂದ ಇದಕ್ಕೆ ತೋರ್ಸ. ಅವ್ರು ನಿನ್ನೆ ಆಬ್ಸೆಂಟ್ ಇದ್ರು ಅಷ್ಟೇ. ಮೊಟ್ಟೆ ಅದೆಲ್ಲ ಬಿಟ್ಟಾಕ್ರಲ್ಲಿ ನಾನು ಇನ್ಫಾರ್ಮೇಶನ್ ಕೇಳ್ರಲ್ಲಿ. ಇನ್ಫಾರ್ಮೇಶನ್ ಅವನೊಂದ್ ಗುಲಾಬಿ ಸೆಟ್ ಮಾಡ್ಕೊಂಡು. ಹೌದಾ? ಏನಾಯ್ತು ಹೇಳ. ಅಣ್ಣ ಅವ್ರ ಹೆಸರು ಅಂಜಲಿ ಅಂತ ಅಣ್ಣ. ಅವರು ಶೃಂಗೇರಿಯಿಂದ ಬರ್ತಾರೆ ಅಣ್ಣ. ಅವರು ಅವ್ರ ನಂಬರ್ 1 ನಿಮಿಷ ಅಣ್ಣ, ಇಲ್ಲೇ ಇದು ತಗೊಡ್ತೀನಿ.
ಸೆಟ್ ಮಾಡ್ಕೊಂಡು ಹೊಂಟಿ ಮತ್ತೆ ಅಣ್ಣ ಅವ್ರದ್ದು ನಂಬರ್ ತಗೊಳ್ಳಿ ಅಣ್ಣ 9653025368 ಅಣ್ಣ. ಆಯ್ತು ಕಳ್ಸ್ಕೊಳ ಬರ್ತೀನಿ ಮಗ ನೋಡ ನಾವ್ ಹಿಂಗ್ ಫೋನ್ ನೋಡ್ಕೊಂಡೇ ಇದ್ಬಿಡ್ತೀವಿ. ಸೀನಾ ಹೂವಗಳನ್ನೆಲ್ಲ ಹಾಕೊಂಡ್ ಹೋಗ್ತಾವನೆ. ಕಲೀರಲ್ಲ ಇಲ್ಲಿಂದ ಸೀನಾ ಏನು ನಿನ್ನಲ್ಲಿ ಸೀನಾ ಗುಲಾಬಿ ಅಂಜಲಿ ಅಂಜಲಿ ಅವ್ರ ಸಾಂಗ್ ನಿಂಗೆ ಹೇಳ್ತಿರೋದ್ ಕಣೆ. ಇಲ್ಲ ನನ್ಗಲ್ಲ ಅನ್ಸುತ್ತೆ. ಏನ್ರೋ ನಿಮ್ದು ಡೆವಲಪ್ಮೆಂಟ್ ಇದು. ನಾನು ಒಂದ್ ದಿವಸ ಕಾಲೇಜಿಗೆ ಬಂದಿಲ್ಲ ಅಂದ್ರೆ ಎಲ್ಲ ವಿಜಯ ಪ್ರಕಾಶ್ಗಳಾಗ್ಬಿಟ್ಟಿದ್ದೀರಾ. ಅದಕ್ಕೆ ಮಗ ಒಂದ್ಸರಿ ಕಾಲೇಜಿಗೆ ಬಂದ್ರೆ ಹಿಂಗೆ ಆಗೋದು. ಸರಿ ಬಿಡಪ್ಪ ಎಲ್ಲ ಬಿಡ್ರಿ. ಸೀನು ಗುಲಾಬಿ ನೋಡ್ದ ನೀನು? ಅಲ್ಲಿ 4 ಜನ ಗುಲಾಬಿಗಳಿದಾವೆ. ಯಾವ್ದಪ್ಪ ಅದು? ಯಾವ್ದು ಸೀನಾ? ಆಯ್ತಲ್ಲ ಅಲ್ಲಿ ಯಾವ್ದು? ಎಲ್ಲೋದಾ ವೈಟಾ ಗ್ರೀನಾ? ಎಲ್ಲ ಕಡಲ್ಲಿ. ಹೌದಾ ತಗೋ ಯೆಲ್ಲೋ ಕಲರ್ ಗುಲಾಬಿ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಅದೆಲ್ಲ ಬಿಡಿವಾಗ ಸೀನಾ ನಿನ್ ಗುಲಾಬಿ ಕರ್ಸೋ. ಮಗಲೇ ಗುಲಾಬಿ ಹೂ ಮಚ್ಚ. ಏನ್ ನಿನ್ ಹೆಸರು? ಅಂಜಲಿ. ಅದಕ್ಕೆ ವಿಜಯ ಪ್ರಕಾಶ್ ಸಾಂಗ. ನನ್ನ ಮಕ್ಳ ಸೀನಾ ನನ್ನ ಮಗನೇ ಬರೀ ಇವೇ ಮಾಡ್ಕೊಂಡಿದ್ಬಿಡ ಕಾಲೇಜಲ್ಲಿ. ಹಲೋ ಇರ್ ಮಚ್ಚ ಬಂದೆ. ತಡಿ ಮಗ ಯಾಕೆ ಇವನ್ನ ನೀನು ಲವ್ ಮಾಡ್ಬೇಕು ಆಯ್ತಾ? ಇಲ್ಲ ನಾ ಮಾಡಲ್ಲ. ಮಾಡ್ಬೇಕು. ಇಲ್ಲ ಮಾಡಲ್ಲ ನಾನು. ಏನು ಮಚ್ಚ ಮಾಡಲ್ಲ ಹಾಕೊಳ್ಳೋನು ಒಂದು ನಮ್ಮನೆ ತುಂಬಾ ಸೀನಿಯರ್ಸ್ನ ಎದುರಾಕೊಂಬೇಡ. ಅದೆಲ್ಲ ನಾಳೆಯಿಂದ ಅದ್ ಹೆಂಗ್ ಮುಖ ಎತ್ಕೊಂಡು ನೋಡತ್ತೀವಿ ನೋಡೋಣ. ಲವ್ ಮಾಡ್ಲೇಬೇಕು ನೀನು. ಇವಾಗ ಸದ್ಯಕ್ಕೆ ಅವನಿಗೆ ಪ್ರಪೋಸ್ ಮಾಡಿಲ್ಲ. 1 ಅವರ್ಗೊಂದ್ಸರಿ ಬಂದು ನಿಮ್ಗೆ ಪ್ರಪೋಸ್ ಮಾಡ್ಲೇಬೇಕು. ದಿನ ಬರಬೇಕು, ದಿನ ಪ್ರಪೋಸ್ ಮಾಡ್ಬೇಕು ಆಯ್ತಾ? ಓದವಂಬರ ಈಗ ನನ್ನ ಮುಂದೆ ಒಂದ್ಸರಿ ಪ್ರಪೋಸ್ ಮಾಡು. ಇದೇ ನನ್ನ ಸಿಕ್ಕಿದ್ದು. ಇನ್ನೇನ್ ಮಾಡಕ್ಕೆ ಸದ್ಯಕ್ಕೆ ಪ್ರಪೋಸ್ ಮಾಡು. ಸೀನಾ ಹಾಕೊಳ್ಳೋ ಸ್ಪೆಕ್ಸು ಮಾಡು, ಪ್ರಪೋಸ್ ಮಾಡು. ಅದು ಏನ್ ಎದುರುಕತ್ತೆ ಕರೆಕ್ಟ್ ಆಗಿ ಮಾಡ್ಕೊಳಲ್ಲ ಮಚ್ಚ. ಐ ಲವ್ ಯು ಮಚ್ಚ. ಹಿಂಗೆಲ್ಲ ಬಂದ ಫೀಲಿಂಗ್ ಬರಲ್ಲ ಮಚ್ಚ. ಫೀಲ್ ಆಗಿ ಫುಲ್ಲು ಕರೆಕ್ಟ್ ಆಗಿ ಹೇಳ್ಬೇಕು ಒಂದೇ ಮಾತಲ್ಲಿ. ಐ ಲವ್ ಯು. ಫಸ್ಟ್ ಡೇ ಅಂತ ಭಯ ಆಗುತ್ತೆ. ನಿನ್ ಫ್ರೆಂಡ್ ಇದ್ದಾಳಲ್ಲ, ಏನು ಅವಳ ಹೆಸರು? ಅವಳನ್ನ ಕಳಿಸು. ಗೀತಾ ಏನಾಯ್ತು? ಅವ್ರು ನನ್ನ ಕರೀತಾ ಇದ್ದಾರೆ. ಯಾರು? ಸೀನಿಯರ್. ಅಂಜಲಿ ಏನಾಯ್ತು? ಏನಿಲ್ಲ. ಏನ್ ಹೆಸರು? ಗೀತಾ. ಏನೇನು ಗೀತಾ? ಅಣ್ಣ ಕರೆದ್ರಂತೆ. ಅಣ್ಣನ? ಯಾವ ಅಣ್ಣ? ಯಾರಿಗಣ್ಣ? ನೀವೇ ಸೀನಿಯರ್ಸ್, ಅಣ್ಣ ಅಲ್ಲ. ಸೀನಿಯರ್ಸ್ ಅನ್ಬೇಕು, ಅರ್ಥ ಆಯ್ತಾ? ಅಣ್ಣ ಅನ್ಬಾರ್ದು. ನಡಿ, ನಿಂಗೆ ಸ್ವಲ್ಪ ಕೆಲಸ ಇದೆ. ಬಂದ್ರ ಇದರಲ್ಲಿ ಸಿಕ್ಸ್ತ್ 7th ಸೆಮಿಸ್ಟರ್ ರೆಕಾರ್ಡ್ ಸೆಂಡ್ ಮಾಡಿದ್ವಿ. ಇದು 2 days ಅಲ್ಲಿ ಕಂಪ್ಲೀಟ್ ಇರಬೇಕು. ಅಣ್ಣ ಇಷ್ಟಲ್ಲ. ಅಣ್ಣನ ಮತ್ತೆ ಅಣ್ಣ ಅಂತೀಯಾ? ಅಲ್ಲ ಸಾರಿ, ಸೀನಿಯರ್. ಹಾ, ನನ್ನ ನೋಟ್ಸ್, ನನ್ನ ಅಸೈನ್ಮೆಂಟ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ. 2 days ಅಲ್ಲಿ ಕಂಪ್ಲೀಟ್ ಅಷ್ಟೇ. ಅಯ್ಯೋ, ಎಲ್ ಬಸ್ ಸಿಗಾಕೊಂಡೆ ನಾನು. ಇಷ್ಟೆಲ್ಲ 2 ದಿನದಲ್ಲಿ ಎಲ್ಲಿ ಕಂಪ್ಲೀಟ್ ಆಗುತ್ತೆ? ಮತ್ತೆ ಕಣಿನ ಇಲ್ಲ, ನಾನು ಹತ್ತಲ್ಲ. ಮಳೆ ಬರೋಂಗಿದೆ, ನಾನು ಹತ್ತಲ್ಲ. ಅಷ್ಟೇ ಸೀನಿಯರ್ ಮಾಡ್ಕೊಳ್ಳೋ ಮತ್ತೆ ಹತ್ತು ಕಡಿನ. ಕಳ್ಸ್ಬಿಟ್ಟಿದ್ಯಾ? ಪ್ರಪೋಸ್ ಮಾಡು. I love you. ಇನ್ನೂ ಸೀನ್ ಬರ್ಬೇಕು. I love you.
ಹಿಂಗೆ ಯಾವ ಮಾಡ್ತಾನೆ ಇರಬೇಕು ಗೊತ್ತಲ್ಲ, ಹೇಳೋಣ ಮಾಡ್ತಾನೆ ಇರಬೇಕು, ಗೊತ್ತಲ್ಲ ಪರಿಣಾಮ ಹೆಂಗೆ ಅಂತ. ಬಾ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ತುಂಬಾ ಹಿಂಗೆ ನೆಕ್ಸ್ಟ್ ಟೈಮ್ ಕರೆದಾಗೆಲ್ಲ ಮಾತಾಡಬೇಕು, ಇಲ್ಲೇ ಸರಿ ಇರೋದು ನೋಡು, ನಾವು ಕರೆದಾಗೆಲ್ಲ ಬರ್ತಾನೆ ಇರಬೇಕು. ಅದೇ ಅಲ್ಲಿ ನಾನು ಕ್ಲಾಸಲ್ಲಿ ಮಾಡ್ತಿದ್ದ ಅರ್ಥ ಆಗಿತ್ತಾ? ಹಾ ಸರ್, ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇದು ಫಾರ್ಮಲ್ ಇಲ್ಲಿಂದ ಅರ್ಥ ಆಯ್ತು, ಇದ್ರ ಮುಂದೆ ಅರ್ಥ ಆ ಆಗಿಲ್ಲ. ನೋಟ್ಸ್ ಅಲ್ಲಿ ಇರೋದನ್ನ ಒಂದ್ಸತಿ ಸಾಲ್ವ್ ಮಾಡಿ ಹಾ ಸರ್. ಆ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ತಗೊಳ್ಳಿ. ಹಾ. ಸ್ಟಿಲ್ ಡೌಟ್ ಇದ್ರೆ ನಾನು ಹೇಳ್ಕೊಡ್ತೇನೆ. Okay. ಗೀತಾ, ಹಾ ಸರ್. ರೆಕಾರ್ಡ್ ಸಬ್ಮಿಷನ್ ಯಾವಾಗ ಹೇಳಿದ್ನಿ? ಲಾಸ್ಟ್ ವೀಕ್. ಯಾಕೆ ಸಬ್ಮಿಟ್ ಮಾಡಿದ? ಅಸೈನ್ಮೆಂಟ್ಸ್ ಅಲ್ಲಿ ಎಷ್ಟು ದಿನ ಬೇಕು ನಿಮ್ಗೆ ಸಬ್ಮಿಟ್ ಮಾಡೋದಕ್ಕೆ? ಏನ್ ಮಾಡ್ತಿರ್ತೀರಾ? ಲಾಸ್ಟ್ ದಿನ ಆದ್ರೂ ಎಂಟ್ರಿ ಮಾಡ್ತಿರ್ತೀರಾ? ಏನಂತ ಕೆಲಸ ಇರುತ್ತೆ ನಿಮ್ಗೆ? ಬರೀ ಕಾಲೇಜಿಗೆ ಬರೋದು, ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗೋದ? ನಿಮ್ಗೆ ಆದ್ರೆ ತುಂಬಾ ಕಷ್ಟ ಆಗುತ್ತಮ್ಮ ಮುಂದುವರಿಯೋದು. ಮಾರ್ಕ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಅಸೈನ್ಮೆಂಟ್ ಕೊಟ್ಟಿಲ್ಲ ಅಂತ ಕನ್ಸಿಡರ್ ಮಾಡ್ಬೇಕಾಗ್ತದೆ. ನಿಮ್ಗೆ ಗೊತ್ತಲ್ವಾ ಅಸೈನ್ಮೆಂಟ್ ಎಷ್ಟು ಮಾರ್ಕ್ಸ್ ಇದೆ, ರೆಕಾರ್ಡ್ಗೆ ಎಷ್ಟು ಮಾರ್ಕ್ಸ್ ಇದೆ? ಲ್ಯಾಬ್ರೇಟರಿ ಏನ್ ಮಾಡ್ತಿರ್ತೀರಾ ನೀವು? ಎಲ್ಲಿ ಅವರು? ಅಂಜಲಿ ಎಲ್ಲಿ? ಕ್ಲಾಸಲ್ಲಿ. ಬರ್ತಾ ಬರ್ತಾ ಹೋಪ್ಲೆಸ್ ಆಗಿದ್ದಾರೆ, ಕರೀರಿ ಅವ್ರನ್ನ. ಅಂಜಲಿ ಕತೆ ಮುಗೀತು. ಅಂಜಲಿ ಸಿಗಾಕೊಂಡು ಸರ್ ಕರೀತಾ ಇದ್ದಾರೆ. ಯಾಕೆ, ಏನಾಯ್ತು? ಇಲ್ಲ ಸರ್ ಕರೀತಾ ಇದ್ದಾರೆ, ಬೇಗ ಹೋಗು. ಏನ್ರಿ ಅಂಜಲಿ, ಏನ್ ಮಾಡ್ತಿದೀರಾ ನೀವು? 2 ಇಂಟರ್ನಲ್ಸ್ ಕಂಬೈನ್ ಮಾಡಿದ್ರು ನಿಮ್ದು ಆವರೇಜ್ ಇಲ್ಲ. ಅಟೆಂಡೆನ್ಸ್ ಅಂತೂ ಮೊದಲೇ ಇಲ್ಲ. ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಏನಾಗ್ತಿದೆ ನಿಮ್ ಜೀವನದಲ್ಲಿ? ಏನ್ ಮಾಡ್ತಿದೀರಾ ನೀವು? ಏನು ಇಲ್ಲ ಸರ್, ಸಾರಿ ಸರ್. ಸಾರಿ ಹೇಳಿದ್ರೆ ಮಾರ್ಕ್ಸ್ ಬರುತ್ತೇನ್ರಿ? ಅಟೆಂಡೆನ್ಸ್ ಬರುತ್ತಾ? ನೆಕ್ಸ್ಟ್ ಟೈಮ್ ಇಂದ ಚೆನ್ನಾಗಿ ತೆಗಿತೀನಿ ಸರ್. ರೀ, ಸೆಮಿಸ್ಟರ್ ಎಂಟರ್ ಐತಿರಲ್ಲ, ನೆಕ್ಸ್ಟ್ ಟೈಮ್ ಏನು? ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗ್ಬೇಕಾಗುತ್ತೆ. ನಡೀರಿ, HOD ಹತ್ರ ಹೋಗೋಣ. ಸರ್ ಬೇಗ ಸರ್, ಸಾರಿ ಸರ್. ಬನ್ನಿ, ಸಾರಿ ಸರ್, ಪ್ಲೀಸ್ ಸರ್. ಏನೇ HOD ಹತ್ರ ಹೇಳಿ, ಬನ್ನಿ. ಸರ್ ಸರ್, ಹುಡುಗಿ ಅಂಜಲಿ ಅಂತ, ಸೊ ಫಸ್ಟ್ ಸೆಮಲ್ಲಿ ಓದ್ತಿದ್ದಾಳೆ. ಯಾವುದೇ ರೀತಿಯ ಅಟೆಂಡೆನ್ಸ್ ಇಲ್ಲ, ಸೆಮಿಸ್ಟರ್ ಎಂಡಿಂಗ್ ಬಂತು, ಮಾರ್ಕ್ಸ್ ಕೂಡ ಇಲ್ಲ ಸರ್. ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಕೂಡ ಮಾಡ್ತಿಲ್ಲ. ಬರೋದು 1-2 ಕ್ಲಾಸು, ಆ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಕೂಡ ಮಾಡ್ತಿಲ್ಲ. ಸೊ ಅದಕ್ಕೆ ನಿಮಗೆ ಇನ್ಫಾರ್ಮೇಷನ್ ಕನ್ವೆ ಮಾಡೋಣ ಅಂತ. ಏನು ಹೇಳ್ತೀರಾ? ಇಲ್ಲಮ್ಮ, ರೆಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ ನಿಮಗೆ ಅಟೆಂಡೆನ್ಸ್ ಮಾರ್ಕ್ಸ್ ಯಾವುದೂ ಇಲ್ಲ. ಹಾಗಾಗ್ಬಿಟ್ಟು ನಾವು ನಿಮಗೆ ಡಾಕ್ಯುಮೆಂಟ್ಸ್ ಯಾವುದು ಇಲ್ಲದೇ ಇರೋದ್ರಿಂದ ಮತ್ತು ಅಟೆಂಡೆನ್ಸ್ ಮಾರ್ಕ್ಸಲ್ಲಿ ಯಾವುದು ನಿಮಗೆ ಇಂಪ್ರೂವ್ ಆಗೋ ಚಾನ್ಸ್ ಇರೋದ್ರಿಂದ ನಿಮಗೆ ಡಿಟೈನ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರು ನೀವು ಬಂದು ಕ್ಲಾಸಸ್ ಅಟೆಂಡ್ ಮಾಡಿ. ಓಕೆ, ಹೊರಗಡೆ ಹೋಗಿ. ನೀವು ಎಷ್ಟು ಹೇಳಿದ್ರು ನೀವು ಕೇಳ್ತಾನೆ ಇಲ್ಲ. ಸೊ ಯು ವಾಂಟ್ ಇಂಪ್ರೂವ್. ಓಕೆ, ಲೀವ್ ಮೈ ಚೇಂಬರ್. ಥ್ಯಾಂಕ್ ಯು. ಏಯ್ ಗುಲಾಬಿ, ಬಾರ ಇಲ್ಲಿ. ಸಾರಿ ಸರ್. ಸಾರಿ ಹೇಳಿದ್ರೆ ಮಾರ್ಕ್ಸ್ ಬರುತ್ತೇನ್ರಿ? ಅಟೆಂಡೆನ್ಸ್ ಬರುತ್ತಾ? ನೆಕ್ಸ್ಟ್ ಟೈಮ್ ಇಂದ ಚೆನ್ನಾಗಿ ತೆಗಿತೀನಿ ಸರ್. ರೀ, ಸೆಮಿಸ್ಟರ್ ಎಂಟರ್ ಐತಿರಲ್ಲ, ನೆಕ್ಸ್ಟ್ ಟೈಮ್ ಏನು? ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗ್ಬೇಕಾಗುತ್ತೆ. ನಡೀರಿ, HOD ಹತ್ರ ಹೋಗೋಣ. ಸರ್ ಬೇಗ ಸರ್, ಸಾರಿ. ಅಂಜಲಿ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು? ನನ್ನ ಮಗಳಾಗ್ಬಿಟ್ಟು ಈತ ಕೆಲಸ ಮಾಡ್ತೀಯಾ? ನಮ್ಮ ಇಡೀ ಜನ್ಮಕ್ಕೆ ನೀನು ದೋಷ ಆಗಿ ಬಂದ್ಬಿಟ್ಟಿಯಲ್ಲ. ನೀನು ಹುಟ್ಟಿದ್ರಷ್ಟು ಇಲ್ಲದೇ ಇದ್ರೆ ಚೆನ್ನಾಗಿತ್ತಲ್ಲ. ನನ್ನ ಕನಸು ಎಲ್ಲ ನಿರ್ನಾಮ ಮಾಡಿಬಿಟ್ಟೆ. ಏನು ಮಾಡಲಿ ನಾನು? ಅಯ್ಯೋ, ಇಂಥ ಮಕ್ಕಳು ಹುಟ್ಟಿದ್ರೆ ಎಷ್ಟು, ಇಲ್ಲದೇ ಇದ್ದರೆ ಚೆನ್ನಾಗಿತ್ತಲ್ಲ. ನನ್ನ ಕನಸೆಲ್ಲ ಹೋಯ್ತು. ಛೇ, ಇದೆಲ್ಲ ಅನುಭವಿಸೋದಕ್ಕಿಂತ ನಾನು ಸಾಯೋದೇ ವಾಸಿ.
ಸಾರಿ ಅಪ್ಪ, ಸಾರಿ ಅಮ್ಮ. ಅಯ್ಯೋ, ಇಷ್ಟೊತ್ತು ಖಂಡಿತ ಕನ್ಸ. ಓ, ಇವತ್ತು ಫಸ್ಟ್ ಡೇ ಆಫ್ ಕಾಲೇಜ್. ಟೈಮ್ ಬೇರೆ ಆಯ್ತು, ನಾನು ರೆಡಿ ಬೇರೆ ಆಗ್ಬೇಕು. ನಾನ್ ಕಾಲೇಜಲ್ಲಿ ಕನ್ಸ್ತಾರ ಇರಲ್ಲ ತಾನೆ? ಟೈಮ್ ಕರೆಕ್ಟಾಗಿ ಕಾಲೇಜ್ಗೇನೂ ಬಂದೆ. ನನ್ನ ಕನ್ಸಲಾದಂಗೆ ಏನೂ ಆಗದೆ ಇರ್ಲಪ್ಪ. ಏ ಆಂಜನೇಯ, ನೀನೇ ಕಾಪಾಡಬೇಕು. ಇನ್ನೂ 4 ವರ್ಷ ಇರ್ತೀರ, ಇನ್ನ ಎಂಜಾಯ್ ಮಾಡಿ. ಆಮೇಲೆ ನಿಮ್ಗೆ ಯಾರಾದ್ರೂ ರ್ಯಾಗಿಂಗ್ ಮಾಡಿದ್ರೆ ನಮ್ಮ ಹತ್ರ ಬಂದೇಳಿ, ನಾವೆಲ್ಲ ಆಂಟಿ ರ್ಯಾಗಿಂಗ್ ಕಮಿಟಿ ಕೋಆರ್ಡಿನೇಟರ್ಸು. ಈ ಕಾಲೇಜಲ್ಲಿ ರ್ಯಾಗಿಂಗ್ ನಡೆದಿಲ್ಲ, ಇನ್ನು ಮುಂದೆ ನಡೆಯೋದು ಇಲ್ಲ. ಆಯ್ತಾ? ಸೀನಿಯರ್ಸ್ ಎಲ್ಲ ಎಷ್ಟು ಒಳ್ಳೆಯವರಿದ್ದಾರೆ. ಯಾರೂ ನಾನು ಅಂದ್ಕೊಂಡಂಗಿಲ್ಲ. ವಾಟ್ ಐ ಫಿಯರ್ಡ್ ಈಸ್ ನಾಟ್ ವಾಟ್ ಐ ಫೌಂಡ್. ನೋಡಿದ್ರಲ್ಲ, ರ್ಯಾಗಿಂಗ್ ಇಂದ ಏನೆಲ್ಲ ಅನಾಹುತ ಆಗ್ಬೋದು ಅಂತ. ರ್ಯಾಗಿಂಗ್ ಆಗೋ ರೀತಿ ಅವಳು ಕನ್ಸ್ಕೊಂಡಿದ್ದು ಅಷ್ಟೇ. ಬಟ್ ರಿಯಾಲಿಟಿನಲ್ಲಿ ನಮ್ಮ ಕಾಲೇಜ್ ಈಸ್ ಫ್ರೀ ಫ್ರಮ್ ರ್ಯಾಗಿಂಗ್. ವಾಟ್ ಶಿ ಫಿಯರ್ಡ್ ಈಸ್ ನಾಟ್ ವಾಟ್ ಶಿ ಫೌಂಡ್.